ಗಣಪ ಮೂವಿಲಿ ನೀವು ಒಟ್ಟಿಗೆ ಆಕ್ಟ್ ಮಾಡಿದ್ರಿ. ನಿನ್ನೆ ಅಕಾಲಿಕ ಮರಣ ಹೊಂದಿದ್ದಾರೆ. ಮೊದಲಿಗೆ ಏನ್ ಹೇಳ್ತೀರಿ ಮೇಡಮ್? ಆ, ಏನ್ ಹೇಳಿ ಅಂತ ಗೊತ್ತಿಲ್ಲ ಸರ್ ಅವ್ರ ಬಗ್ಗೆ ನೆನ್ಸ್ಕೊಂಡ್ರೆ. ನನ್ಗಂತೂ ಅವ್ರು ತೀರ್ಕೊಂಡಿದ್ದಾರೆ ಅನ್ನೋ ಫೀಲೇ ಬರ್ತಾ ಇಲ್ಲ. ಹ್ಮ್ ಹ್ಮ್ ಎಲ್ಲೋ ಹೋಗಿದ್ದಾನೆ, ಎಲ್ಲೋ ಇದ್ದಾನೆ, ಹ್ಮ್ ಒಂದ್ ಸ್ವಲ್ಪ ದೂರದಲ್ಲಿದ್ದಾನೆ ಅನ್ನೋ ತರ ಫೀಲ್ ಆಗ್ತಾ ಇದೆ. ಹ್ಮ್ ಹ್ಮ್ ಆದ್ರೂ ಇಷ್ಟು ಬೇಗ ಹೋಗ್ಬಾರ್ದಿತ್ತು. ಒಳ್ಳೆ ಫ್ರೆಂಡ್ಶಿಪ್ ಕೂಡ ಇತ್ತು ನಿಮ್ಮಿಬ್ಬರ ಮಧ್ಯೆ. ತುಂಬಾ ಒಳ್ಳೆ ಫ್ರೆಂಡ್ಶಿಪ್ ಸರ್. ಹ್ಮ್ ಹ್ಮ್ ನನ್ಗೆ ಸಿನಿಮಾ ಫ್ರೆಂಡ್ಸ್ ಅನ್ನೋ ತರನೇ ಇರ್ಲಿಲ್ಲ, ನಾನು ಸ್ಕೂಲು ಕಾಲೇಜ್ ಫ್ರೆಂಡ್ ತರನೇ ಇದ್ವು. ಹ್ಮ್ ಹ್ಮ್ ಆಮೇಲೆ ನನ್ನ ಮೊದಲನೇ ನನ್ನ ಸಿನಿಮಾ ಅಂತ ಬಂದಾಗ ಫಸ್ಟ್ ಆಡಿಷನ್ ಕೊಟ್ಟಿದ್ದೆ ಈ ಸಿನಿಮಾಗೆ. ಹ್ಮ್ ಹ್ಮ್ ಆ ಸಿನಿಮಾ ಅನ್ನೋ ಒಂದ್ ಗಂಧನೂ ನನಗೆ ಗೊತ್ತಿರ್ಲಿಲ್ಲ ಏನ್ ಸಿನಿಮಾ ಅನ್ನೋದು ಅಂತ. ಹ್ಮ್ ಹ್ಮ್ ಸೊ ಸಂತು ಸಿನಿಮಾದಲ್ಲೇ ನಂಗೊಂದು ಅವಕಾಶ ಕೊಟ್ಟಿದ್ದು. ಹ್ಮ್ ಇವತ್ತು ನಾನು ಇಲ್ಲಿರೋದ್ ಕಾರಣನೂ ಅವ್ರ ತಂದೆನೆ ಅಂತಾನೆ ಹೇಳ್ಬೋದು. ಹ್ಮ್ ಹ್ಮ್ ಬಿಕಾಸ್ ಅವ್ರ ಅವಕಾಶ ಕೊಟ್ಟಿಲ್ಲ ಅಂದಿದ್ರೆ ನಾನು ಇವತ್ತು ಸಿನಿಮಾ ಮಾಡ್ತಿದ್ನೋ ಇಲ್ಲೋ ಗೊತ್ತಿರ್ಲಿಲ್ಲ. ಹ್ಮ್ ಹ್ಮ್ ಗಣಪ ಅನ್ನೋ ಸಿನಿಮಾ ಅವರ ಪ್ರೊಡಕ್ಷನ್ ಅಲ್ಲಿ ನಂಗೆ ಅವಕಾಶ ಸಿಕ್ಕಿದ್ಕೆ ಇವತ್ತು ನಾನು ಇಲ್ಲಿದ್ದೀನಿ. ಹ್ಮ್ ಹೇಳಿ ಕೇಳಿ 10 ವರ್ಷ ಆಯ್ತು ಸಿನಿಮಾ ಬಂದು. ಹೌದು ಅಲ್ಲಿಂದ ಸರ್. ಹಿಡಿದು ಇಲ್ಲಿವರೆಗೂ ನಿಮ್ಮ ಒಡನಾಟ ಎಲ್ಲ ಹೇಗಿತ್ತು? ಅವ್ರ ಬಗ್ಗೆ ಬಹಳ ಇಷ್ಟ ಆಗುವಂತ ಒಂದಷ್ಟು ವಿಚಾರಗಳು ಏನಾದ್ರು ನೆನ್ಪು ಮಾಡ್ಕೊಳಕ್ ಇಷ್ಟಪಡ್ತೀರಾ ಮೇಡಮ್? ತುಂಬಾ ಇದೆ ಸರ್. ನಗುಮುಖ ಒಂದು, ಯಾವಾಗ್ಲೇ ಸಿಕ್ಕಿದ್ರು ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಹ್ಮ್ ಹ್ಮ್ ತುಂಬಾ ಅಂದ್ರೆ ತುಂಬಾ ತುಂಬಾ ಜಾಲಿ ಮನುಷ್ಯ ಅವರು. ಹ್ಮ್ ಲೈಕ್ ಯಾವಾಗ್ಲೂ ಅಣಗ್ಸೋದು, ಕೈಗೆ ಸಿಗಲ್ಲ ಮೇಡಮ್ ಅವರು ಅಂತ ರೇಗ್ಸೋದು. ಹ್ಮ್ ಹ್ಮ್ ದೊಡ್ಡವರಾಗ್ಬಿಟ್ರಿ ನೀವು, ನಮ್ಮನ್ನೆಲ್ಲ ಎಲ್ ನೆನ್ಪಿಸ್ಕೊಳ್ತೀರಾ ಅಂತ ರೇಗ್ಸೋದು. ಹ್ಮ್ ಹ್ಮ್ ನನ್ಗೂ ಅವ್ರಿಗೂ ಮ್ಯೂಚುವಲ್ ಫ್ರೆಂಡ್ಸ್ಗಳು ತುಂಬಾ ಇದ್ರು. ಹ್ಮ್ ಸೊ ಅವ್ರಗಳ ಜೊತೆ ನಾನ್ ಭೇಟಿ ಮಾಡ್ಬೇಕಾರೆಲ್ಲ ನಾನ್ ಹೆಂಗ್ ಕೇಳ್ತಿದ್ದೆ ಅಂದ್ರೆ, ಸಂತು ಬರ್ತಾರೆ ಅಂದ್ರೆ ನಾನ್ ಬರ್ತೀನಿ. ಹ್ಮ್ ಇವನ್ ಸಂತು ಅಷ್ಟೇ, ಪ್ರಿಯಾ ಬರ್ತಿದ್ದಾಳೆ ಅಂದ್ರೆ ಹಾ ನಾನು ಬರ್ತೀನಿ. ಹಿಂಗೆ ಮಾತಾಡ್ಕೊಂಡೆ ನಾವು ಫ್ರೆಂಡ್ಸ್ಗಳೆಲ್ಲ ಜೊತೆಲಿ ಸೇರ್ತಾ ಇದ್ದಿದ್ದು. ಹ್ಮ್ ಹ್ಮ್ ಸಿಕ್ತಾಗ ತುಂಬಾ ಚೆನ್ನಾಗಿ, ಅಂದ್ರೆ ಹೆಂಗೆ ಅಂದ್ರೆ ನನ್ ಲೈಫಿನ ಹಿಸ್ಟ್ರಿ ಎಲ್ಲ ಸಂತು ಗೊತ್ತು. ಹ್ಮ್ ಹ್ಮ್ ನಂಗೆ ಅಷ್ಟು ಕಂಫರ್ಟ್ ಇದ್ರು ಅವ್ರ ಹತ್ರ ಹೇಳ್ಕೊಳ್ತಾ ಇದ್ದೆ, ನಾನು ಈ ತರ ಇದೆ, ಇವಾಗ ಈ ತರ ಇದೆ, ಚೆನ್ನಾಗ್ ನಡೀತಿದೆ, ಒಂದೊಂದ್ಸಲ ಚೆನ್ನಾಗಿಲ್ಲ ಅಂತೆಲ್ಲ. ಸುಮ್ನೆ ಇರು ಪ್ರೀ, ನೀನ್ ಏನ್ ಹಿಂಗಂತೀಯ, ಚೆನ್ನಾಗಾಗತ್ತೆ, ತಲೆ ಕೆಡ್ಸ್ಕೊಂಬೇಡ, ನೀನ್ ಹೆಂಗಂದ್ರೆ ಹಿಂಗೆ ಅಂತ ನಂಗೆ ತುಂಬಾ ಧೈರ್ಯ ತುಂಬ್ತಿದ್ರು. ಅವ್ರು ಮಾತ್ರ ಏನು ಶೇರ್ ಮಾಡ್ಕೊಂತಿರ್ಲಿಲ್ಲ, ಏನು ಶೇರ್ ಮಾಡ್ಕೊಳ್ತಿಲ್ಲ. ಅವ್ರಲ್ಲಿ ನೋವಿದ್ಯೋ ಇನ್ನೊಂದಿದ್ಯೋ ಶೇರೇ ಮಾಡ್ಕೊಂತಿರ್ಲಿಲ್ಲ. ಅಷ್ಟು ಸೈಲೆಂಟು ಸಂತೋರು. ಈ ತರ ಜಾಂಡೀಸ್ ಆಗಿತ್ತು, ಹೆಲ್ತ್ ಅಪ್ಸೆಟ್ ಆಗಿದೆ ಅಂತ ಹೇಳಿ ಹೇಳ್ಕೊಂಡಿದ್ರ ನಿಮ್ಮ ಹತ್ರ ಏನಾದ್ರು? ಸರ್ ಅದು ರೀಸೆಂಟ್ ಆಗಿ ಹೆಂಗೆ ಅಂದ್ರೆ, ನನ್ಗೆ ಆಕ್ಚುಲಿ ಗಣಪ ನಮ್ದು ಜೂನ್ ತಿಂಗಳಲ್ಲಿ ಕರೆಕ್ಟ್ ಆಗಿ 10 ವರ್ಷ ಮುಗೀತು. ಓಕೆ, ಅವಾಗ ಕೂಡ ಅವರು ಪೋಸ್ಟ್ ಮಾಡಿದ್ರು 10 ವರ್ಷದ ಸಂಭ್ರಮ ತರನೇ, 10 ವರ್ಷ ಆಗೋಯ್ತಲ್ಲ ಪ್ರಿಯಾ ಅಂತಾನೆ ನಾವು ಮಾತಾಡಿದ್ವಿ. ಅವತ್ತು ಚೆನ್ನಾಗಿತ್ತು. ನಾನು ಏಪ್ರಿಲ್ ಮೇ ಜೂನ್ ಅಲ್ಲೆಲ್ಲ ಸಿಕ್ಕಿದ್ವು ಕೂಡ. ಜೂನ್ 26 ಮೇಲೆನೆ ಅವರು ಸ್ವಲ್ಪ ಸೋಷಿಯಲ್ ಮೀಡಿಯಾನು ಯೂಸ್ ಮಾಡ್ಲಿಲ್ಲ, ಆನ್ಲೈನ್ ಅಲ್ಲೂ ಇರ್ತಿರ್ಲಿಲ್ಲ. ಇಲ್ಲಾಂದ್ರೆ ನಮ್ ಸ್ಟೋರೀಸ್ ನೋಡಿದ್ರೆ ಕಮೆಂಟ್ ಮಾಡೋದು, ಮೆಸೇಜ್ ಹಾಕೋದು, ಎಲ್ಲಿದ್ಯಾ, ಏನ್ ಮಾಡ್ತಿದ್ಯಾ ಅಂತ ಕೇಳ್ತಿದ್ರು. ಆಮೇಲೆ ಅವ್ರು ಹಾಕಿದ್ರುನು ಸಂತು ಇಲ್ಲೋಗಿದ್ಯಾ ಅಂತೆಲ್ಲ ಕೇಳ್ತಾ ಇದ್ದೆ. ಅಂದ್ರೆ ನಮ್ದು ಯಾವತ್ತು ಗ್ಯಾಪ್ ಆಗ್ಲಿಲ್ಲ ನಮ್ ಫ್ರೆಂಡ್ಶಿಪ್ ಅಲ್ಲಿ, ನಾವ್ ರೆಗ್ಯುಲರ್ ಕಾಂಟ್ಯಾಕ್ಟ್ ಅಲ್ಲೇ ಇದ್ವು. ಎಲ್ಲೂ ಕಾಣಿಸ್ಕೊಳ್ದಲೇನೆ ಇರ್ತಿರ್ಲಿಲ್ಲ. ಯಾವ್ದಾರ ಬರ್ಡೇ ಸಿಕ್ತಿದ್ವು, ಯಾವ್ದಾರ ಫಂಕ್ಷನ್ ಅಲ್ಲಿ ಸಿಕ್ತಿದ್ವು, ಇಲ್ಲ ನಮ್ ಏರಿಯಾ ಕಡೆ ಬಂದಾಗ ಅವ್ರು ಸಿಕ್ತಿದ್ರು. ನಾವ್ ಆ ಕಡೆ ಹೋಗಿದಾಗ ನಾನು ಅವ್ರ ಏರಿಯಾ ಕಡೆ ಹೋದ್ರೆ ಸಂತು ಫಸ್ಟ್ ಕಾಲ್ ಮಾಡ್ತಿದ್ದೆ. ಬಟ್ ಹೆಲ್ತ್ ಅನ್ನೋದು ನಮಗ್ ಇವಾಗ ಹೆಂಗೆ ಅಂದ್ರೆ ತಗೊಳಕ್ಕೆ ಆಗ್ತಿಲ್ಲ ಸರ್. ಹೆಲ್ತ್ ಇಂದ ಹೋದ್ರ ಇವ್ರು, ಆಕಸ್ಮಿಕ ಅನ್ನೋದು ಬೇರೆ. ಓಕೆ, ಅದ್ ನಮಗ್ ಗೊತ್ತಾಗಲ್ಲ. ಬಟ್ ಎಷ್ಟು ಸ್ಟ್ರಾಂಗ್ ವ್ಯಕ್ತಿ. ಆಮೇಲೆ ಇತ್ತೀಚೆಗೆ ಸ್ವಲ್ಪ ದಪ್ಪ ಇದ್ದವರು ಸ್ಲಿಮ್ ಆದ್ರು. ನಂದು ಸ್ವಲ್ಪ ದಪ್ಪ ಇಂದ ಸಣ್ಣ ಅಂದಾಗ ನಾವ್ ಇದ್ರದ್ದು ಕಾನ್ವರ್ಸೇಷನ್ ತುಂಬಾ ಮಾಡ್ತಾ ಇದ್ವು. ಡಯಟ್ ಇನ್ ನನಗ್ ಕೇಳ್ತಿದ್ರು, ನಾನು ಅವ್ರಿಗೆ ಕೇಳ್ತಿದ್ದೆ, ಪ್ರಿಯಾ ಫುಲ್ ವಾಟರ್ ಇದ್ರಲ್ಲಿ ಇದೀನಿ, ನನ್ ಚೆನ್ನಾಗೆ ವರ್ಕೌಟ್ ಆಗ್ತಾ ಇದೆ, ನೀನು ಇದನ್ನ ಟ್ರೈ ಮಾಡು, ಲಿಕ್ವಿಡ್ ಡಯಟ್ ಅಲ್ಲಿರು ಅಂತೆಲ್ಲ ಹಿಂಗೆ ಮಾತಾಡ್ತಿದ್ವು. ಇತ್ತೀಚೆಗೆ ತುಂಬಾ ಸ್ಲಿಮ್ ಆಗಿದ್ರು, ಮತ್ತೆ ರೆಡಿ ಆಗ್ತಿದ್ರು. ಆಮೇಲೆ ಗಣಪ 2 ಮಾಡೋಣ ಪ್ರಿಯಾ, ಮತ್ತೆ ರೆಡಿ ಆಗೋಣ, ಸಿನಿಮಾ ಮತ್ತೆ ಪಾರ್ಟ್ 2 ಶೋರ್ ಏನಾದ್ರು ಒಂದ್ ಮಾಡೋಣ ಅಂತ ಮಾತಾಡ್ತಿದ್ವು. ಸಿನಿಮಾ ಬಿಟ್ರೆ ಬೇರೆ ಏನು ಮಾತಾಡ್ತಾ ಇರ್ಲಿಲ್ಲ ಸಂತು ಅವರು.
ಜಾಂಡೀಸು ಹೆಲ್ತ್ ಇಶ್ಯೂ ಬರ್ಲೇ ಇಲ್ಲ ಸರ್ ನಮ್ ಕಾನ್ವರ್ಸೇಷನ್ ಅಲ್ಲಿ. ಇಲ್ಲಾಂದ್ರೆ ನಾನ್ ಯಾಕೆ ಇಷ್ಟು ಡಲ್ ಆಗಿದ್ಯಾ ಸಂತು ಅಂತನಾರು ನಾನು ಕೇಳ್ತಾ ಇದ್ದೆ. ಅದು ಜಸ್ಟ್ ಲಾಸ್ಟ್ ನಾನ್ ಕೇಳ್ಪಟ್ಟಂಗೆ ನನ್ನ ಅಣ್ಣ ಎಲ್ಲ ಹೇಳ್ದಂಗೆ ಅವ್ರಿಗೂ ಮ್ಯೂಚುವಲ್ ಇರೋರು ಒಂದ್ 20 ದಿನಗಳಲ್ಲಿ ಇವೆಲ್ಲ ಆಗಿ ನಮ್ಮನ್ ಬಿಟ್ಟು ಹೊಂಟೋಗ್ಬಿಟ್ರು. ಇದು ಸಡನ್ ಆಗಿ ಆಗಿರೋಂಥದ್ದೇ ಇದು. ಆಮೇಲೆ ಹೇಳಿ ಐಡಿಯಾನೇ ಕೇಳಿ ಇಲ್ಲ. ಸಾಯುವಂತ ಏಜು ಅಲ್ಲ, 38 ವರ್ಷ ಅಷ್ಟೇ. ಇವನ್ 38 ಅಲ್ಲ ಸರ್, ಅವ್ನ್ 34-35 ಇರ್ಬೋದು. ನನ್ಗಿಂತ ಒಂದ್ ಸ್ವಲ್ಪ ದೊಡ್ಡವರಷ್ಟೇ ಅವರು. ಇವನ್ 28 ಅಲ್ಲ, ಸಾರಿ 38 ಅಲ್ಲ, ಈಗ 34 ಐ ಗೆಸ್, 34 or 35. ಹೋಗೋದಲ್ಲ ಸರಿ, ಅವನೇನು ನೋಡೇ ಇಲ್ಲ ಸರ್ ಇನ್ನು. ಎಷ್ಟು ಆಸೆ ಕನ್ಸು. ನಾನ್ ಇವಾಗ್ಲೂ ಅವ್ನ್ ಕಾನ್ವರ್ಸೇಷನ್ ನೋಡ್ತಾ ಇದ್ದೆ. ನಾವ್ ಮಾತಾಡ್ತಾ ನಾನ್ ಆಂಟಿ ಆಗೋದೆ ಸಂತು ಅಂತ ರೇಗಿಸಿದ್ರೆ, ಸುಮ್ನಿರ್ ಪ್ರಿಯಾ, ಇನ್ 5 ವರ್ಷ ನಾನು ಅಂಕಲ್ಲೇ. ನಾನು ಅದ್ ನೋಡ್ತಾ ಇದ್ದೆ ಕಾನ್ವರ್ಸೇಷನ್. 5 ವರ್ಷದ ಐಡಿಯಾದಲ್ಲಿ ಅವ್ರು ಇದಾರೆ, ನೋಡಿದ್ರೆ ಇವಾಗ್ಲೂ ನಮ್ಮನ್ ಬಿಟ್ಟು ಹೋಗ್ಬಿಟ್ರು ಅಂತ ಒಂದೆರಡು ತಿಂಗಳ ಹಿಂದಿನ ಮೆಸೇಜ್ ಅದು. ಹೌದು, ಇವತ್ತಿದ್ದವ್ರು ನಾಳೆ ಇರದೇ ಇಲ್ಲ ಅನ್ನುವಂತ ಪರಿಸ್ಥಿತಿಗೆ ಇವತ್ತು ನಾವೆಲ್ಲ ಬಂದಿದೀವಿ. ಅದು ಹೆಲ್ತ್ ವಿಷಯಕ್ಕೇನೆ ಅಂತೇಳಿ. ಇನ್ಫ್ಯಾಕ್ಟ್ ಹಿಂದೆ ಒಂದ್ಸಲ ಅವರಿಗೆ ಜಾಂಡೀಸ್ ಇದ್ದಾಗ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಬಂದಿದ್ರು. ಬಟ್ ಈ ಸಲ ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು. ಬಟ್ ಓವರ್ ಆಲ್ ಆಗಿ ನೀವು ಅಭಿಮಾನಿಗಳಿಗೆ, ಆಮೇಲೆ ನೀವು ಅವ್ರ ಬಗ್ಗೆ ಏನಾದ್ರೂ ಒಂದು ಹೇಳ್ಕೊಳಕ್ ಇಷ್ಟಪಡೋದಾದ್ರೆ ಮೇಡಮ್? ಸರ್, ಒಂದು ದಿನನೂ ಸಿನಿಮಾ ಇಲ್ದಲೆ ಗ್ಯಾಪ್ ಕೊಡ್ಲೇ ಇಲ್ಲ. ನಾವು ಮೇ ಬಿ ಕೆಲ್ಸಗಳು ಮಾಡೋದು ಡಿಲೇ ಆಗ್ಬೋದು, ಯಾಕೆಂದ್ರೆ ಅದ್ ನಮ್ ಕೈಲಿ ಇರಲ್ಲ. ಪ್ರಯತ್ನಗಳು ಮಾತ್ರ ನಮ್ ಕೈಲಿರೋದು. ಬಟ್ ಒಂದು ದಿನ ನಮ್ಗೊಂದ್ ಸಕ್ಸಸ್ ಲೈಫ್ ಸಿಗುತ್ತೆ, ನಾವು ಒಂದಿನ ಆ ಜಾಗದಲ್ಲಿ ನಿಂತ್ಕೋತೀವಿ ಅಂತಾನೆ ಶ್ರಮ ಪಡೋದು. ನಾನು ಸಂತನ ಡೇ 1 ಇಂದ ನೋಡಿ ಕೊನೆ ಕ್ಷಣದವರೆಗೂ ಅವ್ರ ಅದೇ ಶ್ರಮದಲ್ಲೇ ಸಿನಿಮಾ ಬಗ್ಗೆ ಆಸೆ ಕನ್ಸಿಟ್ಕೊಂಡವ್ರು. ಇವನ್ 2 ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಸೊ ಅವ್ರ ಅಭಿಮಾನಿ ನಾನ್ ಹೇಳೋಷ್ಟು ದೊಡ್ಡೋಳಲ್ಲ, ಬಟ್ ಹೋಗ್ಬಿಟ್ರು, ನಮ್ಮನ್ನೆಲ್ಲ ಬಿಟ್ಟು ಅಗಲಿಸಿದ್ರು. ನಾಳೆ ಒಂದಲ್ಲ ಒಂದಿನ ನಾವು ಹೋಗೋರೆ. ಬಟ್ ಒಂದೇನಂದ್ರೆ, ಹೆಲ್ತ್ ಅಂತ ಬಂದಾಗ ಅದ್ ನಿಜವಾಗ್ಲೂ ನಮ್ ಕೈಲೇ ಇರೋದು ಸರ್. ನಾವ್ ಸ್ವಲ್ಪ ಆರೋಗ್ಯ ನೋಡ್ಕೋಬೇಕು, ನಾವ್ ಸ್ವಲ್ಪ ಗಮನ ಕೊಡ್ಬೇಕು. ಯಾಕೆಂದ್ರೆ ಒಂದು ಚೂರು ನೆಗ್ಲಿಜೆನ್ಸ್ ನಮ್ಮನ್ನೇನೋ ಮಾಡ್ಬಿಡುತ್ತೆ. ಯಾಕೆಂದ್ರೆ ನಮ್ಮನ್ ನಂಬಿ ಫ್ಯಾಮಿಲಿ ಇರುತ್ತೆ, ನಮ್ಮನ್ ನಂಬಿ 4 ಜನ ಇದ್ದೇ ಇರ್ತಾರೆ. ಸೊ ನಮ್ಮ ಒಂದು ನೆಗ್ಲಿಜೆನ್ಸಿ ಹೇಳ್ತೇ ಬಿಡು, ನಾನ್ ಚೆನ್ನಾಗಿದ್ದೀನಿ, ನಾನ್ ಸ್ಟ್ರಾಂಗ್ ಇದ್ದೀನಿ, ಎಸ್ ಕಾನ್ಫಿಡೆಂಟ್ ಇರ್ಲಿ, ಬಟ್ ಹೆಲ್ತ್ ಅಂತ ಬಂದಾಗ ನೋ ಸರ್, ಇಮ್ಮಿಡಿಯೇಟ್ ಅದಕ್ಕೆ ಏನಿದೆ ಅನ್ನೋದನ್ನ ತಗೋಬೇಕು. ನಾನ್ ಅವ್ರ ಅಭಿಮಾನಿ ಯಾರೇ ಇರ್ಬೋದು, ಹೆಲ್ತ್ ಅಂತ ಬಂದಾಗ ಯಾರು ನೆಗ್ಲೆಕ್ಟ್ ಮಾಡ್ಬೇಡಿ ಅಂತಾನೆ ನಾನು ಕೇಳ್ಕೊಳ್ಳೋದು. ಓಕೆ, ಥ್ಯಾಂಕ್ ಯು ಅಶೋಕ, ನೀವು ಸುಟ್ಟಿಂಗ್ ಮಾತನಾಡಿದಕ್ಕೆ. ಥ್ಯಾಂಕ್ ಯು ಮೇಡಮ್. ಸೊ ಮಚ್ ಸರ್. ಎಸ್ ಸರ್, ಥ್ಯಾಂಕ್ ಯು.